ಬೆಂಗಳೂರು ಲಾಂಗಿಯರ್ ಗೋಟ್ ಬ್ರೀಡರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾದ ರೈತೋತ್ಸವ 2026 ರಾಷ್ಟ್ರೀಯ ಮಟ್ಟದ ದೀರ್ಘ ಕಿವಿಯ ಮೇಕೆ ಪ್ರದರ್ಶನ ಹಾಗೂ ಹೆವಿವೇಟ್ ಕುರಿ ಮೇಕೆ ಚಾಂಪಿಯನ್ಶಿಪ್ ಭಾನುವಾರ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ವೆಟರಿನರಿ ಕಾಲೇಜಿನ ಬಾಯ್ಸ್ ಹಾಸ್ಟೆಲ್ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಮಹತ್ವದ ಕಾರ್ಯಕ್ರಮವು ದೇಶದ ವಿವಿಧ ಭಾಗಗಳಿಂದ ಬಂದ ಮೇಕೆ ಹಾಗೂ ಕುರಿ ಸಾಕಾಣಿಕೆದಾರರು, ರೈತರು ಮತ್ತು ಪಶುಪಾಲನಾ ಆಸಕ್ತರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿತು. ಉತ್ತಮ ಜಾತಿಯ ಪ್ರಾಣಿಗಳ ಪ್ರದರ್ಶನ, ಸ್ಪರ್ಧೆಗಳು ಹಾಗೂ ಪಶುಸಂಗೋಪನೆಗೆ ಸಂಬಂಧಿಸಿದ ಹೊಸ ಮಾಹಿತಿಗಳ ವಿನಿಮಯ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಟ್ಟದ ಲಾಂಗಿಯರ್ ಮೇಕೆ ಎಕ್ಸ್ಪೋ, ಹೆವಿವೇಟ್ ಕುರಿ ಮತ್ತು ಮೇಕೆಗಳ ಚಾಂಪಿಯನ್ಶಿಪ್, ವಿವಿಧ ಜಾತಿಗಳ ಪ್ರದರ್ಶನ ಹಾಗೂ ಸ್ಪರ್ಧೆಗಳು ನಡೆಯಿತು. ದೇಶದ ವಿವಿಧ ಭಾಗಗಳಿಂದ ಬಂದ ಪ್ರಮುಖ ಬ್ರೀಡರ್ ತಮ್ಮ ಅತ್ಯುತ್ತಮ ಮೇಕೆ ಹಾಗೂ ಕುರಿಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ವಿಜೇತರಿಗೆ ಪ್ರಶಸ್ತಿಗಳು ನೀಡಿ ಗೌರವಿಸಲಾಯಿತು. ನಮಸ್ತೆ ಎಲ್ಲರಿಗೂ. ನಾವು ಬಂದ್ಬಿಟ್ಟು ಕೋಲಾರಿಂದ ಬಂದಿರೋದು. ಅಣ್ಣವ್ರ ಫಾರ್ಮ್ ಬಂದ್ಬಿಟ್ಟು ಬೆಂಗಳೂರಲ್ಲಿರೋದು. ಟೋಟಲ್ ನಮ್ಮದು ಅಣ್ಣವ್ರದ್ದು ಫಾರ್ಮ್ ಬಂದ್ಬಿಟ್ಟು ಟೀಮ್ K-Nuts ಅಂತಿರೋದು. ಇದು ಬ್ರೀಡ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ಸ್ ಅಂತ ಅಂದ್ಬಿಟ್ಟು. ಈ ಅಸೋಸಿಯೇಷನ್ ಬಂದ್ಬಿಟ್ಟು ರೆಕಗ್ನೈಸ್ ಆಗಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಶಿವಾಜಿನಗರಲ್ಲೇ ರೆಕಗ್ನೈಸ್ ಆಗಿ ಈ ಬ್ರೀಡ್ ಬೆಂಗಳೂರಲ್ಲೇ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿರೋದು. ಕಂಪ್ಲೀಟ್ 3 ಜನರೇಷನ್ಸಿಂದ ಈ ಬ್ರೀಡ್ನ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಿಂದ ಈ ಬ್ರೀಡ್ನ ಡೆವಲಪ್ಮೆಂಟ್ ಮಾಡಿ ಬೇರೆ ಅದರ್ ಸ್ಟೇಟ್ಸ್ಗೆ ಟಾಪ್ ಕ್ವಾಲಿಟೀಸ್ನ ಟಾಪ್ ರೇಟ್ಸ್ಗೆ ಥ್ರೂಔಟ್ ಇಂಡಿಯಾ ಸಪ್ಲೈ ಆಗಿದೆ. ಇದೇ ಅಸೋಸಿಯೇಷನ್ನಿಂದ ಮತ್ತೆ ಇನ್ನೊಂದು 2 ಮಂತ್ಸಲ್ಲಿ ಕಂಪ್ಲೀಟ್ ಥ್ರೂಔಟ್ ಕರ್ನಾಟಕಗೆ ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ಸ್ ಅಸೋಸಿಯೇಷನ್ ಕಡೆಯಿಂದನೇ ಒಂದು ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ಸ್ ಒಂದು ಬಿಗ್ಗೆಸ್ಟ್ ಕಾಂಪಿಟೇಷನ್ ಕೂಡ ನಡೀತಾ ಇದೆ. ಅದಕ್ಕೆ ಕಂಪ್ಲೀಟ್ ಚಾನ್ಬಿ ಅವರು ಇಲ್ಲೇ ಇದ್ದಾರೆ ಮತ್ತು ಸಿದ್ದಿಕ್ ಬೈ ಅವರು ಇಲ್ಲೇ ಇದ್ದಾರೆ. ಕಂಪ್ಲೀಟ್ ಅವ್ರ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇದೆ. ಎಲ್ಲ ಬ್ರೀಡರ್ಸ್ ಕಡೆಯಿಂದ ಸಪೋರ್ಟ್ ಇದೆ. ಒಂದು ಬಿಗ್ಗೆಸ್ಟ್ ಇವೆಂಟ್ ನಡೀತಾ ಇದೆ. ಇವಾಗ ಹೆಬ್ಬಾಳಲ್ಲಿ ಇದೇ ನಡೀತಾ ಇದೆ. ಎಕ್ಸ್ಪೋ ಬಂದುಬಿಟ್ಟು ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ಸು ಮತ್ತು ಥ್ರೂಔಟ್ ಕರ್ನಾಟಕ ಮತ್ತು ನ್ಯಾಷನಲ್ ಲೆವೆಲ್ಲು ಹೆವಿ ವೆಯ್ಟ್ ಶೀಪ್ ಆ್ಯಂಡ್ ಗೋಟ್ ಕಾಂಪಿಟೇಷನ್ ನಡೀತಾ ಇರೋದು. ಎಲ್ಲ ಬ್ರೀಡರ್ಸು ಬಂದಿದ್ದಾರೆ. ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಈ ಈವೆಂಟು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ಸ್ನ. ಥ್ಯಾಂಕ್ಸ್ ಹೇಳ್ತೀರಿ. ಬ್ಯಾಂಗ್ಳೂರ್ ಲೈಫ್ ಸ್ಪ್ಯಾನ್ 15 ಇಯರ್ಸ್ ಇದೆ ಸರ್. 15 ಸರ್. ಇವಾಗ ನಮ್ಮ ಚಾನ್ಬಿ ಅವರೇ ಇದ್ದಾರೆ. ಚಾನ್ಬಿ ಅವರು ನಮ್ಮ ಕಂಪ್ಲೀಟ್ ಥ್ರೂಔಟ್ ಇಂಡಿಯಾಗೆ ಏನು ಹೋಗಿದೆ ಇವತ್ತು ಸಿಡ್ನಿ ಲೈನ್ ಎಲ್ಲ ಚಾನ್ಬಿ ಅವ್ರ ಕಡೆಯಿಂದ. ಇವ್ರು ಕುಮಾರಣ್ಣ ಅಂತಂದ್ಬಿಟ್ಟು ಕಂಪ್ಲೀಟ್ ಇವ್ರಿಂದ ಕೂರ್ದ ಬ್ಲಡ್ಡನ್ನು ಕಂಪ್ಲೀಟ್ ಥ್ರೂಔಟ್ ಇಂಡಿಯಾ ಹೋಗಿದ್ದಾವೆ. ಅಣ್ಣವ್ರ ಮನೆಯಿಂದ ಸುಮಾರು ಲಕ್ಷಾಂತರ ಬೆಲೆಗೆ ಹೋಗಿದೆ. ಅದು ಹೇಳಿದ್ರೆ ಸುಮ್ಮನೆ ಇಶ್ಯೂ ಆಗ್ತದೆ. ಲಕ್ಷಾಂತರ ಬೆಳೆಗೆ ನಮ್ಮ ಕರ್ನಾಟಕದಿಂದ ಹೈಯೆಸ್ಟ್ ರೇಟಿಗೆ ಬೇರೆ ಸ್ಟೇಟ್ಸ್ಗೆ ಹೋಗಿದೆ. ಇವತ್ತೇನು ಬೇರೆ ಬ್ರೀಡ್ಸ್ನ ಬೇರೆ ಸ್ಟೇಟ್ಸ್ನ ತೊಗೊಂಬರ್ತಿದ್ದಾರೆ. ನಾವು ನಮ್ಮ ಬೆಂಗಳೂರಿನ ಹೆಮ್ಮೆಯಿಂದ ಹೇಳ್ಕೊಬೋದು. ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಮಾಡಿರೋದು ಈ ಬ್ರೀಡ್ನ ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ಸ್ನ ಬೇರೆ ಸ್ಟೇಟ್ಸ್ಗೆ ತುಂಬ ದುಬಾರಿ ರೇಟ್ಗೆ ತುಂಬ ಹೈ ಕ್ವಾಲಿಟಿ ರೇಟ್ನ ನಾವು ಮಾರಿದ್ದೀರಿ. ಮತ್ತು ಥ್ರೂಔಟ್ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರು ನಂಬರ್ 1 ಲೆವೆಲಲ್ಲಿ ಈ ಬ್ರೀಡ್ನ ಡೆವಲಪ್ಮೆಂಟ್ ಮಾಡೋ ರೇಂಜಲ್ಲಿ ಇದೆ. ಬ್ಯಾಂಗ್ಳೂರ್ ಲಾಂಗಿಯರ್ ಗೋಟ್ ಬ್ರೀಡರ್ ಅಸೋಸಿಯೇಷನ್ ರೈತೋತ್ಸವ 2026 न्याशनल लेवल लॉन्गियर गोट एक्सपो एंड नेशनल लेवल शीप एंड गोट हेवीवेट चैम्पियनशिप जो है हेब्बाल ग्राउंड में आज शो हो रहा है, जिसमें बहुत से बकरे आको हैं, लॉन्गियर आको हैं और जो है अमीनगढ़, दुम्बा और बहुत से जानवर आको हैं इसमें शो में. माशाल्लाह ये जो है लॉन्गियर गोट ब्रीड है. और जो ये हमारा शो 4वां शो है. एक बार जो है मावली में बेंगलुरु में, 2 बार हेब्बाल ग्राउंड में, 1 बार आकर बंडीमिट में शो कोई लॉन्गियर गोट का. और ऐसा एक्सपो इंशाल्लाह हर साल करने की कोशिश कर रही है हमें इंशाल्लाह. ये शो में जो है कम से कम 50 फार्मा वाले आको हैं और 100 से ज़्यादा आको इंडिविजुअल आदमी आको हैं. इस शो में आको हैं. जो है लॉन्गियर गोट है, बन्नूर है, विलायती है, दुम्बा है, बहुत से ब्रीड आको हैं भी. बन्नूर जो कर्नाटक के किसान वो भी आको यहाँ. माशाल्लाह बहुत से जानवर आको में. हाँ, ये जो है सवाल बहुत अच्छा सवाल करें आप. जो है इसमें जो है ये शौक़ करने से बहुत से फ़ायदे हैं भी. एक फ़ायदा जो है आज की जो यंग जनरेशन जो बहुत से गलत कामों में चल जा रही हैं, जैसे बहुत बोल सकते हैं जैसे ड्रग्स होंगे, जो बहुत चीज़ें एक्टिविटीज़ में जो गलत एक्टिविटीज़ में जाने से बच को. ये जानवर रहा तो इसमें क्या होता करके बोले तो जानवर के पीछे लग को इसे पालने से बहुत से शौक़ जाते हैं इसमें से. खर्चा भी नहीं बोल सकते. अभी खर्चा आता है. एक 10 जानवर आ रहे थे 500 से 1000 रुपये खर्चा आता है अभी डेली. खिलाना पड़ता है उनको भी. अच्छा पूरा जरा है. जैसे मामूली जैसे बकरियां खाते हैं ऐसा पत्ता है, जैसा भूसा है, दाना है, दूध है,
शौक़ से मैं ड्राई फ्रूट खिलाती, फ्रूट्स खिलाती, जिसका जैसा शौक़ है, जिसकी जैसी सहूलत है वैसा खिलाती इनको भी बकरियों को। हमारा को हमें जो है जहाँ जहाँ शो होता है, कृषि मेला जैसे मेलों को सभी जगह हम प्रेजेंट करती, लॉन्ग ईयर को प्रेजेंट करती और यहाँ हर साल ऐसा शो करती है, हमें यहाँ शो करती है ऐसा हमारी तरफ से भी। आप सबका भी साथ रहना, शौकीनों का साथ रहना, तब जाको ये शो भी कामयाब होता है और ये शो भी आगे, शौक़ भी आगे बढ़ता है। ಸರ್ ಏನಂದರೆ ಇದು ಪ್ರೋಗ್ರಾಮ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನಾನು ನೋಡಿದ ತಕ್ಷಣ ನನಗೆ ಗೊತ್ತಾಗಿದೆ ಈ ಥರ ಒಂದು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ಇವು ರೈತರಸು ಇವರೆಲ್ಲ ಸೇರಿ. ನಮ್ಮ ಶಂಕರ್ ಸಾಹೇಬ್ರನ್ನ ಬಂದವ್ರೆ, ಇಲ್ಲಿ ಬಂದ ಮೇಲೆ ನನಗೆ ಎಲ್ಲ ಈಗ ಗೊತ್ತಾಗಿದೆ ಇಷ್ಟು ಚೆನ್ನಾಗಿ ಇವರು ಆರ್ಗನೈಸ್ ಮಾಡಿದ್ದಾರಲ್ಲ, ಇವ್ರ ಅಸೋಸಿಯೇಷನ್ ಇವರ ಇದಕ್ಕೆ ನಾವು ಧನ್ಯವಾದ ಹೇಳ್ತೀನಿ. ಈ ಯುವಕರಿಗೆ ನಾವು ಒಂದೇ ಒಂದು ಮೆಸೇಜ್ ನಮ್ಮಿಂದ ಹೋಗೋದು, ಈ ಥರ ಒಂದು ಏನಾದರೂ ಒಂದು ಮಾಡ್ಕೊಂಡಿದ್ರೆ ಅದು ಗಲೀಜು ಚೌಕಿನಲ್ಲಿ ಇರಲ್ಲ, ಅದು ನಶಾದಲ್ಲಿ ಇರಲ್ಲ. ಇದು ಒಂದು ಮಾಡಿದ್ರೆ ಇದು ಗೌರ್ಮೆಂಟಿಂದನೇ ನಮಗೆ, ಈ ಗೌರ್ಮೆಂಟ್ಗೇನೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಈ ಥರ ಇದೆಲ್ಲ ಮಾಡೋವ್ರಿಗೆಲ್ಲ ಒಂದು ನಾವು ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಈ ಮಾಡೋ 4 ಜನ ಗೊತ್ತಾಯಿದ್ರೆ ನಾಳೆ ಅವ್ರನ್ನೇ ಮಾಡಿದ್ರೆ ಈ ನಮ್ಮ ಫ್ಯೂಚರ್ ನಮ್ಮ ಮಕ್ಕಳು ಎಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ, ಯಾವ ಗಾಂಜಾ ನಶಾದಲ್ಲಿ ಹೋಗಲ್ಲ. ಇದು ನಮ್ಮದು ಒಂದು ಮೆಸೇಜ್. ಸೊ ಹಲೋ ಎವ್ರಿವನ್, ಇದು ರಾಯಲ್ ಗೋಟ್ ಫಾರ್ಮ್ ಮರಿ ಇದು. ಸೊ ಹೀ ಈಸ್ ಲೈಕ್ 49 ಇಂಚ್ ಹೈಟಲ್ಲಿದೆ, ಆಮೇಲೆ 150 kg ಮೇಲೆ ಇದೆ, ಆಮೇಲೆ 8 ಹಲ್ಲಲ್ಲಿದೆ. ಇದು ನಮ್ಮ ಹೊಸಪೇಟೆ ಜಾಫರ್ ಅಂತ ಇದ್ದಾರೆ, ಅವ್ರ ಕಡೆಯಿಂದ ಈ ಮರಿ ನಮಗೆ ಅವ್ರು ತೊಗೊಂಡಿದ್ದು ನಮಗೋಸ್ಕರ. ಸೊ ಈ ಮರಿ ಸೇಲ್ಗಿಲ್ಲ, ಇದು ಬರೀ ಎಕ್ಸ್ಪೋಗಿರೋದು. ಇವತ್ತು ಲಾಂಗ್ ಇಯರ್ ಗೋಟ್ ಬ್ರೀಡರ್ ಅಸೋಸಿಯೇಷನ್ದು ಇದ್ದಿದೆಯಲ್ಲ, ಅದಕ್ಕೆ ಇದು ಇದ್ದಿದ್ದು ಎಕ್ಸ್ಪೋಗೆ ತೊಗೊಂಡು ಬಂದಿರೋದು. ಸೊ ಇದು ಮನೆಯಲ್ಲೇ ಫಾರ್ಮಲ್ಲೇ ಇರುತ್ತೆ. ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿಸ್, please visit the farm. We have got more than 33 breeds of animals there, and with fascinating sizes and fascinating weight. ಆಯಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಒಂದು ಲೆಕ್ಕಾಚಾರದಿಂದ ಜನ ಹೇಳ್ತಾರೆ ಸೈನ್ಸ್ ಪ್ರಕಾರ ಇಟ್ ಲಿವ್ಸ್ ಅಬೌಟ್ 10 years, 8 to 10 years. ಈಗ ಇಟ್ ಇಸ್ ಅರೌಂಡ್ 3.5 years, 3 years ಇದೆ. ಇದಕ್ಕೆ ಮೇವ್ ಈಗ ಎಲ್ಲ ಕಂಪ್ಲೀಟ್ ಡ್ರೈಯಲ್ಲೇ ಇರೋದು. ಇದು ಸೆಲ್ಫ್ ಫೀಡಲ್ಲಿರೋದು ಭಾಳ ಇದರಿಂದ ತಿನ್ನುತ್ತೆ. ಅದ್ರ ಇದರಿಂದನೇ ತಿನ್ನೋದು. ಫೋರ್ಸ್ ಫೀಡಿಂಗ್ ಯಾವ ಥರದ್ದು ಇಲ್ಲ. ಮುಂಚೆ ಏನು ಮಾಡ್ತಾಯಿದ್ರು ಗೊತ್ತಿಲ್ಲ. ಆಮೇಲೆ ಹಾಲು ಕುಡಿಯುತ್ತೆ. ಇದು 32-33 ಜಾತಿ ಇದೆ. ಇದು ಬೀಟಲ್ಲಿದು, ಇದ್ರ ಹೆಸರು ಬೀಟಲ್ಲು. ಇದಕ್ಕೆ ನಮ್ಮ ಫಾರ್ಮಲ್ಲಿ ಪರ್ವತ್ ಅಂತ ಇದ್ರ ಹೆಸರಿಟ್ಟಿದ್ದೀವಿ. ಈಗ ನಮ್ಮದು 6 ತಿಂಗಳಾಗಿದೆ ಫಾರ್ಮ್ ಓಪನ್ ಮಾಡಿ. ಇದು ನಮ್ಮ ಶೌಕಿಗೋಸ್ಕರ ಮಾಡಿದ್ದು. ಆಮೇಲೆ ಇವರಿದ್ದಾರೆ ಅಮೀನ್ ಆ್ಯಂಡ್ ಮುಯಿನ್ ಅಂತ, ನಮ್ಮ ಅಕ್ಕನ ಮಕ್ಕಳಿದ್ದಾರೆ. ಅವರೇ ಇದು ಮಾಡೋದಿಲ್ಲ. ಸೊ ಕಂಪ್ಲೀಟ್ ಏನಾದರೂ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಫಾರ್ ಎನಿ ಸೇಲ್ಸ್. ಸೊ ಅವರೇ ಇದು मैनेज ಮಾಡ್ತಾರೆ. मेरा नाम शेख सलमान है. मेरा स्टैंडर्ड सी फूड मच्छी का दुकान है शिवाजी नगर में. स्टैंडर्ड गुड फार्म भी ऊपर ही है, और मैं बकरा लाको हूँ. ये डारपर 1 साल से पाल को हूँ मैं. मेरे पास लॉन्ग ईयर ब्रीड भी थे, डारपर भी, बकरे भी ही, लॉन्ग ईयर भी ही, सब ब्रीड है मेरे पास. 2 इधर देख सकती हैं, इधर भरभरा भी है, पीछे अंटला में ही, और मेरिनो है, तुर्की दुम्बा है. अभी बहुत सारे ब्रीड दुकान पे मैं खाली सिर्फ 5 लेके आया इधर शो करने के लिए. ये एक्सपो में पार्टिसिपेट करने का मतलब क्या है बोला तो, जितने बच्चे तुम देख रहे हैं रेट रोन, तुम देखो, तुम्हारा कैमरा फिरा के देख सकते हैं. बहुत बच्चे हैं, ये शौक़ को आगे बढ़ाएंगे बोल को. आज के जो ड्रकल्स जो आ रही, जो हमारे बच्चे जाके ये कर रही, ये शौक़ में तभी पड़ेगा तो ज़रा अच्छा आता. शौक़ बढ़ेंगे बोल के बच्चों को दिखाने के वास्ते ये करेंगे. इसका प्राइस आपको शौक़ के ऊपर ही है. यहाँ तो बहुत सारा मेला है, बहुत स्टॉल्स लगे हैं, सब कुछ है. इधर मैं नहीं बोल सकता तुमको कैसा है बोल के, क्यों बोला तो मैं तो बेचने वाला नहीं हूँ. मैं तो कुर्बानी के जानवर है मेरा घर के. बाहर जितने भी स्टॉल्स लगे हैं उसमें रहेंगे, थोड़े बेचने के भी हैंगे. उधर तुमको पता चल जाता क्या रेट है, किधर रेट है बोल के. नहीं, मेरा सेल का नहीं है. मेरा आपको खाली शो गेस्ट को दिखाने के लिए लेके आया, पब्लिक को दिखाने के लिए जानवर लेके आया, खाली एग्जीबिशन को लेके आओ. जो आप इस वीडियो के जरिए से यूथ को क्या पैगाम देना चाहते हैं?
युद्ध को क्या है बोले तो ये मतलब ये जानवर देख के ऐसा तैयार करके नेक्स्ट एक्सपो बहुत अच्छा रख रही है। एक 3 महीने पहले की 4 महीने पहले की बकरा ऐसा सोच ले कि हमारे बेंगलुरु लॉन्ग ईयर टीम सोच ले कि नेक्स्ट एक्सपो ऐसा करेंगे, 5 महीने पहले बकरा जाके वेट करेंगे, बाद 20 बकरे तोलेंगे बोल के इनकी सोच ले कि वो टीम क्लैरिफाई कर लगा। जो पालने वाले हैं उनको इनकरेज कर रही हैं, हमें इनकरेज करें, जो पालने वाले हैं उनको इनकरेज करना चाह रही हैं। तो एक कंपटीशन के हिस्सा होता वो ऑलमोस्ट एक 70 स्टॉल्स फुल हो गई, तो एक आदमी भी 10, 12, 15 बकरे ले लेगा कोई। अब हमें खाली 15 डेज में ऑर्गेनाइज कर कोई, खाली आज एक दिन ही है, ये जितना भी हमें कर कोई खाली 15 डेज है। तो इंशाल्लाह नेक्स्ट हमें जब भी करती तो एक प्रियर 3 मंथ्स या 4 मंथ्स में हमें प्लान करको ये करती नेक्स्ट। ನನ್ನ ಹೆಸರು ಶಬ್ಬೀರ್ ಅಹಮದ್ ಅಂತೇಳಿ, ನಮ್ಮದು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು, ಕ್ಯಾಲ್ನೂರು ಕ್ರಾಸು ವಿಶ್ವನಗರ ಅಂತೇಳಿ ನಮ್ಮ ಊರು, ನಮ್ಮ ವಿಲೇಜು. ನಾವು ಇದು ಲ್ಯಾಂಗಿಯರ್ ಗೋಡ್ಸು ಸುಮಾರು 10 ವರ್ಷದಿಂದ ಇದ್ರ ಶೋಕಿ ಮಾಡ್ತಾಯಿದ್ದೀವಿ, ಸಾಕ್ತಾಯಿದ್ದೀವಿ. ಈಗ ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಶೋಕಿ ನಮಗೆ ತುಂಬ ಇದೆ. ಇದು ಲ್ಯಾಂಗಿಯರ್ ಗೋಡ್ಸ್, ಬೆಂಗಳೂರು ಲ್ಯಾಂಗಿಯರ್ ಗೋಡ್ಸ್ ಅಂತೇಳಿ ನಾವು ಸಾಕ್ತಾಯಿದ್ದೀವಿ ಕ್ಯಾಲ್ನೂರು ಕ್ರಾಸ್ನಲ್ಲಿ. ನಾವು ಇದು ಎಕ್ಸ್ಪೋನಲ್ಲಿ ಬಂದರೆ ಇದು ನಮ್ಮದು ಒಂದು ಇದು ಇರುತ್ತೆ, ನಮ್ಮದು ಇಂಥ ಜಾಗದಲ್ಲಿ ನಮ್ಮದು ಸೆಡ್ ಇದೆ, ಇದು ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಇಲ್ಲಿಗೆ ಬಂದರೆ ಎಲ್ಲರೂ ನೋಡ್ತಾರೆ ಲ್ಯಾಂಗಿಯರು ಇಂಥ ಗೋಡ್ಸ್ ಇಂಥ ಜಾಗದಲ್ಲಿ ಸಾಕಿದ್ದಾರೆ ಅಂಥೇಳಿ ಇದು ಆಗ್ತದೆ. ಅದಕ್ಕೋಸ್ಕರ ಬಂದಿದ್ದೀವಿ ನಾವು ರೈತರಿಗೆ ಇದು ಒಳ್ಳೆ ಬ್ರೀಡರ್ಸು, ಒಳ್ಳೆ ಮೇಕೆ, ಇದು ಲ್ಯಾಂಗಿಯರ್ ಗೋಡ್ಸು ಎಲ್ಲರೂ ಸಾಕಿ ಇದರಲ್ಲಿ ಒಳ್ಳೆ ಲಾಭ ಇದೆ ಅಂಥೇಳಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.